ನಿಮ್ ನಾವು ನೋಡ್ರಿ ನಾನು ಒಂದು ಮಾತು ಹೇಳ್ತೀನಿ. ಇವೆರಡು ಇಲ್ಲಿ ಕುಂಬಾರ ಹಳ್ಳದ ಮೇಳ ಮತ್ತು ಮನುಗುಳಿ ಮೇಳ. ಇವು ಮನುಗುಳಿ ಮೇಳನೂ ಅಲ್ಲ, ಕುಂಬಾರ ಹಳ್ಳದ ಮೇಳನೂ ಅಲ್ಲ. ಅದು ಗೋಟೆದ ಮೇಳ ನಿಮ್ಮ ಈ ದೈವದ ಮಕ್ಕಳು. ಹೌದಾ ನಿಮ್ಮ ಉಡಿಯ ಒಳಗ ನಾವ್ ಎರಡು ಮಕ್ಕಳು ನಿಮ್ಮ ಒಡೆಯದಾಗ ಎರಡು ಸಂಘ ನಿಮ್ಮ ಒಡೆಯದಾಗ ಹಾಕೀನಿ. ಯಾರು ಒಂದ್ ಮಗ ಶಾನೆ ಆಗಿರ್ಬಹುದು, ಒಂದ್ ಮಗ ದಡ್ಡ ಇರ್ಬಹುದು. ದಡ್ಡಿದ್ದ ಮಗನು ತೆಳಗ್ ಹಾಕಿ ತುಳಿಯುವಂತ ಪ್ರಯತ್ನ ಮಾಡಬೇಡ್ರಿ. ಆ ಎರಡು ಮಕ್ಕಳಿಗೆ ದಡ್ಡಿದ್ದ ಮಗುಗೂ ಬತ್ತು, ಶಾನೆ ಇದ್ದ ಮಗುಗೂ ಬತ್ತು. ಎರಡೂ ಮಕ್ಕಳನ್ನ ಸಮನಾಗಿ ನೋಡಿ ಆಶೀರ್ವದಿಸ್ರತ್ ಒಂದೇ ನನ್ನ ಬೇಡಿಕೆ. ನಾನು ಇಲ್ಲಿ ಕಮಿಟಿ ಅವ್ರು ಹೇಳಿದ್ರು ಏನತ್ರಿಪ್ಪ, ಹಾಲು ಮತದಲ್ಲಿ ಪ್ರಶ್ನೆಗಳನ್ನು ಮಾಡಿ. ಹೌದು, ನಾನು ಈ ಹಾಲು ಮತದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾಡುವಂತ ಮನುಷ್ಯ ನಾನು. ಹೌದಾ, ಇಲ್ಲಿ ಈ ಡೊಳ್ಳು ಹಾಡ್ತೇವೆ ನೋಡು. ಎಲ್ಲಾರು ಹಾಡುವುದು ಬೇರೆ. ನಿಂಗಪ್ಪ, ನಮ್ಮ ಕುಂಬಾರಹಳ್ಳದ ನಿಂಗಪ್ಪ ಅನ್ನಾರು ಮತ್ತು ನಾವು ಮಾಡುವಂತ ಹಾಡುಗಳು ಮತ್ತು ಸಂಭಾಷಣೆಗಳನ್ನೇ ಬೇರೆ. ಹೌದಾ, ಯಾರೋ ಏನೇನೋ ಜಗಳ ಮಾಡಿ ಹೋಗಿಬಿಡ್ತಾರ. ನಮ್ಮಲ್ಲಿ ಹಂಗಾಗೋದಿಲ್ಲ. ಇಲ್ಲಿ ಎರಡು ಹಾಲು ಮತದಲ್ಲಿ ಅಂದಾರ ನೋಡು, ಇವು ಸಿದ್ಧಾಟಿಕೆ ವಿಷಯ. ಹೌದು, ಸಿದ್ಧಾಟಿಕೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇನ್ನೇನು ನೀವು ಕಮಿಟಿ ಅವ್ರನ್ನ ಬಂದು ನನ್ನ ಬಿಗುವಿಗೆ ಹಾಕಿದ್ರೆ ನಾನ್ ತಡೆಯೋದಿಲ್ಲ. ಹೌದು ಹೌದು, ಲೇಕ್ ಕೊಡ್ಬೇಕಲ್ರಿ ಅಂತ ಅಂದ ಕೂಡಲೇ ಬಹಳ ವಜ್ಜಿ ಹೋಗ್ತದ. ಯಾವ್ದು ಅರ್ಚ ಹೋಗ್ತದಂದ್ರ ಹೆಂಗ್ರಿಪ್ಪ, ಈಗ ನಿನ್ನೆ ಮೊನ್ನೆ ಹುಟ್ಟಿದಂತ ಪುಣ್ಯಾತ್ಮರು ಪುರಾಣಗಳು ಬರೆದು ಬಿಟ್ಟಾರ. ಹೌದೌದು, ಏನ್ ಬರ್ದಾರ? ಈ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ, ಇವ್ರು ಯಾರ ಮಕ್ಕಳು ಅಂತೇಳಿ ಹೇಳ್ತೇವೆ ಅಂದ್ರೆ, ನಾವು ತುಕ್ಕಾಪ್ರಾಯ ಮತ್ತು ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಹುಟ್ಟಿದ್ರು ಅಂತೇಳಿ ನಮ್ಮ ಹಿರಿಯರು ಆದಿ ಕಾಲದಿಂದ ಹಿರಿಯರು ಹೇಳ್ಕೊತ್ ಬಂದಾರ. ಹೌದೌದು, ಈಗ ಒಬ್ರು ಪುರಾಣ ಬರ್ದಾರ. ಏನಂತ ಬರ್ದಾರ? ಈ ತುಕ್ಕಾಪ್ರಾಯ ಸೋಮರಾಯ, ಮಾಳಿಂಗರಾಯ ಜಕ್ರಾಯನ ತಂದಿದೇರು ಏನದಾರ ನೋಡು, ಚಿಕ್ಕಪ್ಪ ಮತ್ತು ತಂದಿ. ಈ ಸೋಮರಾಯ ಗೌಡ ಮತ್ತು ಈ ತುಕ್ಕಾಪ್ರಾಯ ಗೌಡ ಇವರು ಬಿಚ್ಚಳ ರಾಜನ ಮಕ್ಕಳು ಅಂತೇಳಿ ಬರೆದು ಬಿಟ್ಟಾರ. ಇದು ಬಹಳ ನೋದ ಸಂಗತಿ. ಅದನ್ನ ಯಾವರೇ ಲೇಖ ತಂದು ತೋರಿಸು ಅಂತಂದ ಕೂಡ್ಲೇನೆ ಅವನ್ ಆ ಲೇಖನಲ್ಲಿ ಹಂಗ ಬರೆದು ಬಿಟ್ಟಾನವ. ಅವ್ನ್ ಬರ್ದವ್ ನಮ್ ಜಾತಿ ಅವನು ಅಲ್ಲವ. ಹೌದಾ, ಅವ ಬರ್ದ ಕಿಸ್ವಾಯ್ ಬ್ಯಾರೆ ಅದನವ. ಅದನ್ನ ನಮ್ನ ಹಾಳ್ಬೇಕು ಮಾಡ್ಬೇಕಂತೇಳಿ ಬರೆದು ಬಿಟ್ಟಾನವ. ಹೌದೌದು, ಅದಕ್ಕೆ ಸಿದ್ಧಾಟಿಕೆ ವಿಷಯ ಮಾತಾಡೋನು. ಯಾರು ನೀವು ಬತ್ತು ಮುಳುಗುತನಾನು ನಾವು ವಾದ ಮಾಡ್ತೇವು, ಚಂದಗೆನೆ ವಾದ ಮಾಡ್ತೇವೆ. ನೀವು ಆಶೀರ್ವಾದ ಮಾಡ್ರಿ. ಯಾರು ಅಡ್ಡ ಏನ್ರಿ ಅವ್ರಿಗೆ ನಮಗ ಬಡದಾಟ ಹಚ್ಚುವಂತ ಕೆಲಸ ಮಾಡ್ಬೇಡ್ರಿ. ನೀವು ಏನೋ ಬಡದಾಟ ಹಚ್ಚಬೇಡ್ರಿ. ನಾನು ನಿಂಗಪ್ಪಣ್ಣ ಬಡದಾಡ್ತೇವು, ನೀವು ತೂಕ ಮಾಡೋದು ಅಷ್ಟೇ ಕೆಲಸ. ಒಂದು ಮಾತು ಏನು ಕೇಳುದಂದ್ರ, ಏನ್ರಿಪ್ಪ, ಔಸಂಕದ ರಾಯನಗೌಡ ಅಮ್ಮೋಗ ಸಿದ್ಧಗ 4 ಮಂದಿ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು. ಹೌದೌದು, ಯಾರಿಪ್ಪ? ಡೋನೋಜ್ ಮಾ ಸಿದ್ದಪ್ಪ, ತೇರ್ವಾಡ ಮಂಗರಾಯ, ಕರ್ಣಿ ಮಲ್ಕಾರ್ ಸಿದ್ದ. ಹೌದಾ, ಇವ್ರು 3 ಮಂದಿ ಸಾಕು ಮಕ್ಕಳು ಇವರು. ಹೌದೌದು, ಇನ್ನು ಅಮೋಘ ಸಿದ್ದನ ಮಕ್ಕಳು 4 ಮಂದಿ ಗಂಡಸ ಮಕ್ಕಳು, ಒಬ್ಬಕ್ಕೆ ಹೆಣ್ಣು ಮಗಳು. ಹೌದು, ಔದುತ್ ಸಿದ್ದ, ಬಿಳಿಯಾಣಿ ಸಿದ್ದ, ಸೋಮಾನ ಮುತ್ಯ, ಕಣ್ಣು ಮುತ್ಯ, ಒಬ್ಬಕ್ಕಿ ರೇಬಕಾದೇವಿ. ಇಲ್ಲಿ ಏನದಂದ್ರ, ಅಮೋಘ ಸಿದ್ದನ ಕಡಿ ಮಗ, ಸಣ್ಣ ಮಗ ಕಣ್ಣು ಮುತ್ಯಾಗ ಔಸಂಕದ ರಾಯಣ್ಣಗೌಡನ ಮಗಳನ್ನ ಕಣ್ಣು ಮುತ್ಯಾಗ ಕೊಟ್ಟಿದ್ರು. ಹೌದ್ರಾ? ಕಣ್ಣವನ ಕಣ್ಣು ಮುತ್ಯಾಗ ಏನು ಕೊಟ್ಟಿದ್ರು ನೋಡು, ಆ ರಾಯಣ್ಣಗೌಡ ಮಗಳ ಕೊಟ್ಟಿದ್ದ ನೋಡು ಕಣ್ಣು ಮುತ್ಯಾಗ. ರಾಯಣ್ಣಗೌಡನ ಮನೆಯಲ್ಲಿ 360 ಬಂಗಾರ ತಾಟಗಳು. 360 ಬಂಗಾರ ತಾಟಗಳಿದ್ದು, ಈ 360 ಬಂಗಾರ ತಾಟಗಳು ಇರುವುದಕ್ಕಿಂತ ಪೂರ್ವದಲ್ಲಿ ಅದೇ ರಾಯಣ್ಣಗೌಡನ ಹೆಂಡತಿ ಮೈ ಮ್ಯಾಗ 7 ತ್ಯಾಪಿ ಸೀರಿತ್ತು. ಪಟ್ಟಿ ಒಳಗೆ ನುಚ್ಚು ಕುಡಿತಿದ್ದ. ತಾಟ್ ಇದ್ದಿದ್ದಿಲ್ಲ, ಊಟ ಮಾಡಕ್ ತಾಟ್ ಇದ್ದಿದ್ದಿಲ್ಲ. ಪಟ್ಟ್ಯಾಗ ಹಾಕೊಂಡು ಊಟ ಮಾಡುವಂತ ಪರಿಸ್ಥಿತಿ ಇತ್ತು. ಅಂತ ರಾಯಣ್ಣಗೌಡನ ಮನೆಯಲ್ಲಿ 360 ಬಂಗಾರ ತಾಟಗಳು ಬಂದೋಲ್ಲ. ಅವು ಎಲ್ಲಿಂದ ಬಂದು, ಯಾರು ಕೊಟ್ಟರು ಅಥವಾ ಎಲ್ಲರೇ ಬಂದು, ಹೆಂಗರೇ ಬಂದು ಅವು? ಹೌದು, ಏನು ಯಾರೇ ಮಾಡಿದ್ರು, ಯಾವ ಪತ್ತಾರೇ ಮಾಡಿದ್ರು, ಏನು ಹಿಂಗ್ ಬಂದು ಏನ್ ಪವಾಡ ಆಯ್ತು? ಇದಕ್ಕೆ ಸರಿಯಾದ ಉತ್ತರ ನಮ್ ನಿಂಗಪ್ಪಣ್ಣರು ಕೊಡ್ತಾರೆ. ಹೌದು, ಒಂದ್ ಮಾತ. ಇನ್ನು ಅಮೋಘ
ಮಾಸಿದ್ದಪ್ಪ ಇದ್ದ ನೋಡು. ಹೌದಾ? ಆ ಡೋಣೋಜ್ ಮಾಸಿದ್ದಪ್ಪ ಆ ಮುಮ್ಮೆಟ್ಟಿ ಗುಡ್ಡದಲ್ಲಿ ಅವರಪ್ಪ ಕೈಲಾಸದಿಂದ ತಂದಂತ ಪ್ರಸಾದ ಗಂಟ ಡೋಣೋಜ್ ಮಾಸಿದ್ದಪ್ಪನ ಕೈ ಒಳಗೆ ಕೊಟ್ಟ. ಹೌದು ಹೌದು. ನೀನು ಈ ನಾಡಿನಲ್ಲಿ ಇರಬೇಡ, ನೀನು ಗಂಗಿ ನಾಡಕ್ಕೆ ಹೋಗು. ನೀನು ಹೋಗಿ ಭೀಮಾ ನದಿ ಅಚ್ಚಿ ಕಡೆ ಹೋಗು. ಗಂಗಿ ನಾಡದಲ್ಲಿ ಹೋಗಿ ನಿನ್ನ ಸಿದ್ದಾಟಿಗೆ ಬೆಳೀತದೆ, ಈ ಪ್ರಸಾದ ಗಂಟೆ ತಗೊಂಡು ಹೋಗು ಅಂತೇಳಿ ಆ ಕಾಸ ಅಮೋಘಸಿದ್ದ ಆ ಡೋನೋಜ್ ಮಾಸಿದ್ದಪ್ಪನ ಕೈ ಒಳಗೆ ಪ್ರಸಾದ ಗಂಟೆ ಕೊಟ್ಟು ಬಿಟ್ಟ. ಆ ಪ್ರಸಾದ ಗಂಟೆ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಅಮೋಘಸಿದ್ದನ ಸ್ವಂತ ಮಕ್ಕಳು ಅವಧೂತ್ ಸಿದ್ದ, ಬಿಳಿಯಾಣಿ ಸಿದ್ದ ಗಿಜ್ಗನ್ ಹಳ್ಳಿಗೆ ಹೋಗಿದ್ರು. ಈ ಸದ್ಯ ಬಿಜಾಪುರಕ್ಕೆ ಗಿಜ್ಗನ್ ಹಳ್ಳಿ ಅಂತಿದ್ರು ಹಿಂದ. ಹೌದು ಹೌದು. ಆ ಗಿಜ್ಗನ್ ಹಳ್ಳಿಗೆ ಹೋಗಿ ಶೇಖ್ ಸೈದರು ಕೂಡ ವಾದ ಮಾಡಿ ಹೊಳ್ಳಿ ಆ ಕುದುರೆ ಮ್ಯಾಗ ಬಂದು ಮುಮ್ಮೆಟ್ಟಿ ಗುಡ್ಡಕ್ಕೆ ತಂದು ಅವಧೂತ್ ಸಿದ್ದ, ಬಿಳಿಯಾಣಿ ಸಿದ್ದ ತರಿಮಿದ್ರು. ಡೋನೋಜ್ ಮಾಸಿದ್ದ ಪ್ರಸಾದ ಗಂಟೆ ತಗೊಂಡು ಹೋಗಿದ್ದ ಇವ್ರು ತಳಮಾಳ ಆಗಿಬಿಡ್ತಿದ್ರು. ಹೌದು ಹೌದು. ಅವಧೂತ್ ಸಿದ್ದ, ಬಿಳಿಯಾಣಿ ಸಿದ್ದ. ಹೌದು. ಇವ ಗಪ್ಪಣ, ಇವ ನಮ್ಮಪ್ಪ ಕಾಸ ಮಗ ಅಲ್ಲ. ಇವ ಡೋನೋಜ್ ಮಾಡಿಸಿದ್ದಪ್ಪ ಸಾಕ ಮಗ. ಹೌದು. ಮೇಲಾಗಿ ಮತ್ತೊಂದು ಜಾತಿಯಲ್ಲಿ ಹುಟ್ಟಿದವ. ಹೌದು. ನಮ್ಮಪ್ಪನ ಕಾಸು ಮಗ ಅಲ್ಲ. ಈ ನಮ್ಮಪ್ಪನ ಪಾಲ ಈ ಮಗನ ಪಾಲ ಯಾಕ ಇದನ್ನ ಏನ್ರಿ ಮಾಡಿ ಇದನ್ನ ಕಸ್ಕೊಂಡ್ ಬಿಡ್ಬೇಕು ಅಂತೇಳಿ ಮಾತಾಡ್ತಾರ. ತಂದಿಗೆ ಇದ್ರಿಗೆ ನಿಂತು ಮಾತಾಡುವಂತ ಶಕ್ತಿ ಅವಧೂತ್ ಸಿದ್ದ, ಬಿಳಿಯಾಣಿ ಸಿದ್ದಿಗಿರೋದಿಲ್ಲ. ಹೌದು ಹೌದು. ಅವಾಗ ಹೊಳ್ಳಿ ಕುದುರೆ ಏರಿ ಹೊಳ್ಳಿ ಕುದುರೆ ಏರಿ ಅರಿಕೇರಿಗೆ ಬರ್ತಾರ. ಅರಿಕೇರಿಗೆ ಬಂದು ಆ ರಥದ ಮಣಿಯಲ್ಲಿ ಪದ್ಮಾವತಿಗೆ ಭೇಟಿ ಆಗ್ತಾರ. ತಾಯಿ ಪದ್ಮಾವತಿಗೆ ಇದ್ದೆಲ್ಲ ಹಕೀಕತಿ ಹೇಳಿಬಿಡ್ತಾರ. ಡೋನೋಜ್ ಮಾಸಿದ್ದಪ್ಪ ನಮ್ಮಪ್ಪನ ಪ್ರಸಾದ ಗಂಟೆ ತಗೊಂಡು ಹೊಂಟು ಬಿಡ್ತಾನ. ನಾವು ಅದನ್ನ ಕಸ್ಕೋತೇವ ತಾಯಿ. ಹೌದು. ತಾಯಿ ಪದ್ಮಾವತಿ ಹೇಳ್ತಾಳ, ತಮ್ಮದೇರ ನೀವು 5 ಜನ ಹುಟ್ಟಿ ಬರ್ಬೇಕಾದ್ರೆ ಡೋನೋಜ್ ಮಾಸಿದ್ದಪ್ಪನೇ ಕಾರಣ. ಅವ ನಿಮ್ಮಪ್ಪನ ಕೈಲಿ ಹೋಗಿ ಕಾರ್ಯಕ್ಕೆ ಬಂಡ್ರ ಮಂತ್ರಿಸಿ ತಗೊಂಡ್ ಬಂದು ನನ್ನ ಉಡಿಯ ಒಳಗೆ ಹಾಕಿದ ಕೂಡ್ಲೇನೆ ಆ ಕಾರ್ಯಕ್ಕೆ ಬಂಡಾರವನ್ನು ನಾನು ಸೇವನೆ ಮಾಡಿದ ಕೂಡಲೇ, ನಿಂಬೆ ಹಣ್ಣು ನಾನು ಸೇವನೆ ಮಾಡಿದ ಕೂಡಲೇ ನೀವು 4 ಮಂದಿ ಮಕ್ಕಳು ಗಂಡಸ ಮಕ್ಕಳು ಹುಟ್ಟ್ರಿ, ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟ್ಯಾಳ. ಕಸ್ಕೊಂಡು ಬರಬೇಡ್ರಿ, ನಿಮ್ಮ ಹಿರಿಯ ಅಣ್ಣನ ಬ್ಯಾಡ ಬಿಟ್ಟು ಬಿಡ್ರಿ. ಇಲ್ಲ ತಾಯಿ, ನಾವು ಕಸ್ಕೊಂಡೇತಿರೋ ಅವ್ರು ನಮ್ಮಪ್ಪನ ಪಾಲಿನಾಗ ಆ ಮಗನ ಪಾಲಿ ಯಾಕಂತೇಳಿ ವಾದಕ್ಕೆ ಬಿದ್ದ ಕೂಡಲೇ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾಳ. ಏನಂತ್ರಿಪ್ಪ? ನೀವು ಹೋಗ್ರಿ, ಭೀಮಾ ನದಿ ಈಚೆ ಕಡೆನೆ ಸಿಕ್ನಂದ್ರ ಕಸ್ಕೊಂಡ್ ಬರ್ರಿ, ನಿಮ್ಮ ಪಾಲಾಗ್ತದ. ಭೀಮಾ ನದಿ ಹೋಗಿ ಅಚ್ಚಿ ಕಡೆ ಹೋಗಿದ್ನಂದ್ರ ಅದಕ್ಕೆ ಕೈ ಹಾಕಕ್ ಹೋಗ್ಬೇಡ್ರಿ, ನಿಮ್ ಪಾಲಾಗುದಿಲ್ಲ ಅಂತೇಳಿ ತಾಯಿ ಕಣ್ಣ ಇಟ್ಟು ಹೇಳಿದ್ರು ಕೂಡ ಭೀಮಾ ನದಿ ಆಚೆ ಕಡೆ ಹೋಗಿದ್ದ ಡೋನೋಜ್ ಮಾಸಿದ್ದಪ್ಪ. ಈಚೆ ಕಡೆ ಇವ್ರಿದ್ದು ಆ ಡೋನೋಜ್ ಮಾಸಿದ್ದಪ್ಪನ ಕಡೆ ವಾದ ಮಾಡ್ತಾರ. ಅವನು ಕೂಡ ವಾದ ಮಾಡ್ತಾರ, ಬೇಗಳು ಮಾಡ್ತಾರಲ್ಲ. ಇಲ್ಲಿ ಒಂದು ಮಾತು ಏನು ಕೇಳುದಂದ್ರ ಏನ್ರಿಪ್ಪ? ಸಿದ್ಧ ತ್ರಿಕಾಲ ಜ್ಞಾನಿಗಳ ಕಂಡ ಕನಸು ಹೇಳವ್ರು, ಉಂಡು ಊಟ ಹೇಳವ್ರು, ಪಾತಾಳದಾಗಿನ ಬೇದ್ ಹೇಳವ್ರು, ಕೈಲಾಸದಾಗಿನ ಸುದ್ದಿ ಹೇಳವ್ರು. ಹುಲಿ ಹೊಟ್ಟೆ ಹುಲಿನೇ ಹುಡ್ತಾವು. ಅವಧೂತ್ ಸಿದ್ದ, ಬಿಳಿಯಾಣಿ ಸಿದ್ಧನು, ಅಮೋಘ ಸಿದ್ಧನ ಮಕ್ಕಳಿದ್ರು ಕೂಡ ಆ ಭೀಮಾ ನದಿಯಲ್ಲಿ ತೇಲುವಂತ ಪ್ರಸಾದ ಗಂಟ ಡೋನೋಜ್ ಮಾಸಿದ್ದಪ್ಪನ ಕಡೆನೆ ಹೋಯ್ತು. ಅವಧೂತ್ ಸಿದ್ದ, ಬಿಳಿಯಾಣಿ ಸಿದ್ಧನ ಕಡೆ ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಅನ್ನುವಂಥದ್ದು 2 ಮಾತ. ಒಂದು ಮಾತ ಒಳ್ಳೆಯ ರಾಗಗಳನ್ನ ಅರ್ಥ ಮಾಡಿದವರು, ಒಳ್ಳೆಯ ರಾಗಗಳಲ್ಲಿ ಹಾಡುವಂಥವ್ರು ಅವರು. 3 ಮಾತು ಕೇಳ್ತೀನಿ. ಇಲ್ಲಿ ನಾನು ಒಂದು ಮಾತು ಕೇಳೋದದ. ಏನ್ರಿಪ್ಪ? ಪ್ರಥಮದಲ್ಲಿ ರಾಗ ಎಲ್ಲಿ ಹುಡುಕ್ತು? ಹೌದಾ? ಕಂಠಿದ್ರೆ ಬಂಟ ಅಂತಾರೆ. ಹೌದಾ? ಈ ಕಂಠನೇ ಇರ್ಲಿಲ್ಲ ಅಂದ್ರೆ ಇವಂಗ್ ಹಾಡಕ್ ಬರ್ತದೆ, ಅವ್ರಿಗೆ ಹಾಡಕ್ ಬರ್ತದೆ. ಹೌದು. ಈ ಕಂಠದಲ್ಲಿ ಒಂದು ರಾಗ ಹುಟ್ಟ್ಯದ. ಪ್ರಥಮದಲ್ಲಿ ಎಲ್ಲಿ ರಾಗ ಹುಟ್ಟುದು? ಈ ಕಂಠ ಅನ್ನೋದು ನೋಡಿ, ನಾನು ಮಾತಾಡುವಂತ ಮಾತಿನಲ್ಲಿ ಇರುವಂತ ಕಂಠದಿಂದ ರಾಗ ಬರ್ತದ, ಮಾತು ಬರ್ತದ ನೋಡು. ಈ ಕಂಠಿನಲ್ಲಿ ಹುಟ್ಟಿದಂತ ರಾಗಿ ಯಾವಾಗ ಪ್ರಥಮದಲ್ಲಿ ರಾಗರೇ ಯಾಕೆ ಹುಟ್ಟುದು ಅನ್ನುವಂಥದ್ದು ನಮ್ಮ ನಿಂಗಪ್ಪನವರು ಇಲ್ಲಿ ಯೂಟ್ಯೂಬ್ನವ್ರು ಅದಾರ. ನೀವು ಬರ್ಕೋರಿ, ಯಾರು ಇನ್ನೇ ಮೇಳ್ರಿ. ಮತ್ತ
ಹೇಳ್ತಾರ ಅನ್ನುವಂತ ವಿಶ್ವಾಸವನ್ನು ಇಟ್ಟುಕೊಂಡು ಹೌದಾ ನಮ್ಮ ಉತ್ತರವನ್ನ ಅವ್ರಿಗೆ ಎಷ್ಟು ನಿಲ್ಲುತ್ತದ ಅಟ್ ಹೇಳಿ ನಮಗ ಏನ್ ಪ್ರಶ್ನೆ ಕೇಳ್ತಾರೆ ಕೇಳಿ ನಮಗ ಅವ್ರು ಕೇಳಿದಂತ ಪ್ರಶ್ನೆ ನನಗ ಭಗವಂತ ಕಾಶಿಲಿಂಗೇಶ್ವರ ಮತ್ತ ನಮ್ಮ ಗುರುಗಳು ಇಂಗ್ಲೇಶ್ವರ ಜಕ್ಕನ್ ಮಾಸ್ತರ್ ಎಟ್ ಬುದ್ಧಿ ಕೊಟ್ಟಾರ ಅಟ್ ನೆಲಕಿದ ಅಷ್ಟು ಮಾತ್ರ ಹೇಳುವಂತ ಪ್ರಯತ್ನವನ್ನು ಮಾಡುತ್ತಾ ಈ ಯಥಾ ಪ್ರಕಾರ ಒಂದು 4 ನುಡಿ ಕ್ಯಾಲಿ ಹಾಡಿ ನಮ್ಮ ಕುಂಬಾರ ಹಳದವ್ರ ಪಾಳಿ ಹೌದು 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 ಹೌದು